ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 25. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 146ನೇ ಪುಟ. ಶೀರ್ಷಿಕೆ: ಸಕಲ ಆಶೀರ್ವಾದಗಳನ್ನು ಕೊಡುವವನು ದೇವರು ಎಂದು ಗುರುತಿಸುವಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಪ್ರತಿದಿನ ನಮ್ಮನ್ನು ಮೇಲುಗಳಿಂದ ತುಂಬಿಸುವ ನಮ್ಮ ರಕ್ಷಣೆಯ ದೇವರು ಸ್ತುತಿ ಹೊಂದಲಿ. ಸೆಲಾ. ನಮ್ಮ ದೇವರಾಗಿರುವಾತನು ರಕ್ಷಣೆಯ ದೇವರಾಗಿದ್ದಾನೆ. ಕೀರ್ತನೆ 68ನೇ ಅಧ್ಯಾಯ 19ನೇ ವಚನ. ದೇವರ ನೇಮಕದಂತೆ ಮಕ್ಕಳ ಜನನವಾದ ನಂತರ ದೇವರಿಗೆ ಸ್ತೋತ್ರ ಕಾಣಿಕೆಗಳನ್ನು ಅರ್ಪಿಸುವುದು ಯಹೂದಿ ವ್ಯವಸ್ಥೆಯಲ್ಲಿ ರೂಢಿಯಲ್ಲಿತ್ತು. ಆದರೆ ಈಗ ಮಕ್ಕಳು ಹುಟ್ಟಿದ ದಿನದಲ್ಲಿ ಹೆತ್ತವರು ತಮ್ಮ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡಲು ವಿಶೇಷ ಶ್ರಮವನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಮಹಿಮೆ, ಗೌರವ, ವೈಭವಗಳು ಮಾನವರಿಗೆ ಸಲ್ಲಬೇಕು ಎನ್ನುವ ಹಾಗೆ ತಮ್ಮ ಮಕ್ಕಳನ್ನು ವೈಭವೀಕರಿಸುವ ಒಂದು ಸಂದರ್ಭವನ್ನಾಗಿ ಅದನ್ನು ಆಚರಿಸುತ್ತಾರೆ. ಜೀವನ, ಆರೋಗ್ಯ, ಆಹಾರ, ನಿತ್ಯ ಜೀವನದ ನಿರೀಕ್ಷೆ ಯಾವುದಕ್ಕೂ ಕೊರತೆ ಇರದ ಎಲ್ಲ ಕೃಪೆ ಕರುಣೆಗಳನ್ನು ಕೊಡುವವನಿಗೆ ನಾವು ಋಣಿಗಳಾಗಿರಬೇಕು. ಎಲ್ಲ ಉಡುಗೊರೆಗಳನ್ನು ಕೊಡುವ ದೇವರಿಗೆ ಎಲ್ಲ ಮಾನ ಮಹಿಮೆಗಳು ಸಲ್ಲಬೇಕು ಮತ್ತು ನಮ್ಮ ಕೃತಜ್ಞತಾ ಕಾಣಿಕೆಗಳನ್ನು ನಮ್ಮ ಉನ್ನತವಾದ ಪೋಷಕನಿಗೆ ಸಲ್ಲಿಸಬೇಕು. ಈ ಹುಟ್ಟುಹಬ್ಬದ ಉಡುಗೊರೆಗಳು ಪರಲೋಕದಲ್ಲಿ ಮಾನ್ಯವಾಗಿರುತ್ತದೆ. ಮಾನವರಿಗೆ ರಕ್ಷಣೆಯ ದೊಡ್ಡ ಉಡುಗೊರೆಯನ್ನು ಕೊಟ್ಟಿರುವ ದೇವರನ್ನು ಅಂಗೀಕರಿಸಲು ಮತ್ತು ಅದಕ್ಕಾಗಿ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸುವುದನ್ನು ಕ್ರೈಸ್ತೀಯ ಪೋಷಕರು ತಮ್ಮ ಮಕ್ಕಳಲ್ಲಿ ಅಭ್ಯಾಸ ಮಾಡಿಸಿದ್ದರೆ ಮಕ್ಕಳ ಗುಣಗಳು ಎಷ್ಟು ವಿಶೇಷವಾಗಿರುತ್ತಿತ್ತಲ್ಲವೇ? ಅವರ ಮನಸ್ಸುಗಳು ತಮ್ಮಿಂದ ದೂರವಾಗಿ ಆಶೀರ್ವಾದದ ರಕ್ಷಕನ ಕಡೆ ತಿರುಗುತ್ತಿತ್ತು ಮತ್ತು ಅವರು ದೇವರನ್ನು ಪ್ರೀತಿಸಲು ಮತ್ತು ದೇವರೇ ಆಶೀರ್ವಾದದ ಮೂಲ ಎಂದು ಮಕ್ಕಳಿಗೆ ಕಲಿಸಲಾಗುತ್ತಿತ್ತು ಮತ್ತು ಆತನೇ ಅವರ ಸಂತೋಷದ ಮತ್ತು ನಿತ್ಯ ಜೀವದ ಭರವಸೆ ಎಂದು ಅವರಿಗೆ ಕಲಿಸಲಾಗುತ್ತಿತ್ತು. ಈ ರೀತಿಯ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನೀಡಿದ್ದರೆ ಇಂದು ನಾವು ಎಷ್ಟೋ ಕಡಿಮೆ ಸ್ವಾರ್ಥ, ಕಡಿಮೆ ದ್ವೇಷ, ಕಡಿಮೆ ಹೊಟ್ಟೆ ಕಿಚ್ಚುಗಳಿಗೆ ಸಾಕ್ಷಿಯಾಗಿರುತ್ತಿದ್ದೆವು. ಆಗ ನಾವು ಸಹಜವಾದ ಪುರುಷರನ್ನು, ಸ್ತ್ರೀ ಸಹಜವಾದ ಕರುಣೆಯಿರುವ ಸ್ತ್ರೀಯರನ್ನು ನೋಡುತ್ತಿದ್ದೆವು. ನೈತಿಕ ಬಲ, ಪರಿಶುದ್ಧವಾದ ತತ್ವಗಳು, ಸಮಚಿತ್ತದ ಮನಸ್ಸು ಮತ್ತು ಪ್ರೀತಿಯ ಗುಣಗಳಿಂದ ತುಂಬಿರುವ ಯುವಕರಾಗಿ ಬೆಳೆಯುವುದನ್ನು ನಾವು ನೋಡಬೇಕು. ಯಾಕೆಂದರೆ ಅವರ ಮುಂದೆ ಯಾವಾಗಲೂ ಕ್ರಿಸ್ತನ ಮಾದರಿಯಿದೆ. ಉನ್ನತವಾದ ಮಾದರಿಯಾಗಿರುವ ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವ ಮುಖ್ಯತ್ವದಿಂದ ಅವರು ಪ್ರಭಾವಿತರಾಗಿರುತ್ತಾರೆ. ಯುವಕರು ಮತ್ತು ವಯಸ್ಕರು ಆತನನ್ನು ನೋಡಬೇಕು. ಆತನು ಕಳುಹಿಸಿರುವ ಕ್ರಿಸ್ತನನ್ನು ನಂಬಬೇಕು. ಆತನನ್ನು ಅವರು ಅವರ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಎಂದು ದೇವರು ಬಯಸುತ್ತಾನೆ. ಆಗ ವ್ಯಕ್ತಿಯ ಪ್ರತಿಯೊಂದು ಕಾರ್ಯಭಾರಿಗಳನ್ನು ಹೊಸ ಜೀವನವು ಬದುಕಿಸುತ್ತದೆ. ಸಮಾಧಾನ ಪ್ರಭುವು ಅವರೊಂದಿಗೆ ಇರುತ್ತಾನೆ. ಅವರ ಬಲಹೀನತೆಗಳಲ್ಲಿ ಅವರಿಗೆ ಬಲವನ್ನು ಕೊಡುತ್ತಾನೆ. ಅವರ ಗೊಂದಲದಲ್ಲಿ ಅವರನ್ನು ನಡೆಸುತ್ತಾನೆ ಮತ್ತು ಅದು ಅವರ ಜೀವನದ ಹಾದಿಯನ್ನು ಸರಳ ಮಾಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.